ಇನ್ನು ತರುಣ್ ಸುಧೀರ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ನೀಡಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ್ದಾರೆ. ಕಾಟೇರ ಸಿನಿಮಾ ಬಂದಿದ್ದೆ ದರ್ಶನ್ ಬಾಯಿಂದ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ ಟಿವಿ9ಗೆ ತರುಣ್ ಸುಧೀರ್ ಹೇಳಿಕೆ ನೀಡಿದ್ದಾರೆ. ಸಿನಿಮಾ ಸಿದ್ಧವಾಗುವ ಮುನ್ನ ದರ್ಶನ್ ಬಾಯಿಂದ ಬಂದಿತ್ತು. ನನಗೆ ಟೈಟಲ್ ರಿಜಿಸ್ಟರ್ ಮಾಡು ಅಂತ ಹೇಳಿದ್ದು ದರ್ಶನ್. ನನ್ನ ಹತ್ತಿರ ಟೈಟಲ್ ರಿಜಿಸ್ಟರ್ ಮಾಡೋದಕ್ಕೆ ಆಗಿದ್ದಿಲ್ಲ. ಆ ಕಾರಣದಿಂದಾಗಿ ಅವ್ರಿಗೆ ಹೇಳಿದ್ವಿ ಅಂತ ಹೇಳಿದ್ದಾರೆ. ತರುಣ್ ಸುಧೀರ್ ಏನು ಹೇಳಿದ್ರು ಹಾಗಾದ್ರೆ ಕೇಳೋಣ ಬನ್ನಿ. ಸರ್, ಒಂದು ಈ ರೀತಿಯ ಸಂಭ್ರಮ ಸಹಜವಾಗಿ ನಾವು ಕೂಡ ನೋಡಿ ತುಂಬಾ ದಿನ ಆಗಿತ್ತು. ಈ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಸರ್, ಥಿಯೇಟರ್ನ ಸಂಭ್ರಮ, ಇಡೀ ಜರ್ನಿ ಬಗ್ಗೆ ಮತ್ತೆ 50 ದಿನದ ಸಂಭ್ರಮದ ಬಗ್ಗೆ. ನಾವುಗಳು ಸಿನಿಮಾ ತಂಡದವರು ಒಂದು ಫಂಕ್ಷನ್ ಮಾಡೋದು ಅದು ಓಕೆ ಒಂದು ಕಡೆ ಯಾವಾಗಲೂ, ಆದರೆ ಒಂದು ಥಿಯೇಟ್ರ್ ಅವರೇ ಒಂದು ಸಂಭ್ರಮಾಚರಣೆ ಮಾಡ್ತಾರೆ ಅಂತಂದರೆ ಇದಕ್ಕಿಂತ ಖುಷಿ ಪಡುವಂಥದ್ದು ಏನಿದೆ ಅಂತ ಹೇಳ್ತಾರೆ. ಇವತ್ತಿಗೆ ಅವರು ಥಿಯೇಟ್ರ್ ಅವ್ರು ನಾನು ಹೇಳ್ತಾರಲ್ಲ, ಎಷ್ಟೋ ವರ್ಷಗಳಾಗೋಯ್ತು ಸರ್, ಒಂದು 50 ದಿವಸ ಸಿನಿಮಾ ನೋಡಿ. ಆಮೇಲೆ ಜಿನಿನ್ ರನ್ನು ನಿನ್ನೆ ತನಕನೂ ನಿನ್ನೆ ಸಂಡೇ ಕೂಡ ಶೇರ್ ಬಂದಿದೆ ನಮಗೆ ಅಂತ ಹೇಳ್ತಾರೆ ಅಂದರೆ ಅದು ಇನ್ನೆಷ್ಟು ನಮಗೆ ಖುಷಿ ಕೊಡುತ್ತೆ ಅಂತ. ಕಾಟೇರ ಹುಟ್ಕೊಂಡಿದ್ದು ಯಾವ ಕ್ಷಣಕ್ಕೆ, ಆ ಟೈಟಲ್ ಯಾವಾಗ ಆಯಿತು, ಹೇಗೆ ಅನ್ನೋಂಥದ್ದು ಸರ್? ಕಾಟೇರ ಅಂತ ಟೈಟ್ಲ್ ಬಂದಿದೆ ದರ್ಶನ್ ಸರ್ ಬಾಯಿಂದ. ಅದು ಅಂದರೆ ಇನ್ನೂ ಕತೆಗೂ ಅಲ್ಲ, ಅವ್ರಿಗೆ ಇಷ್ಟ ಆಯ್ತಾ ಟೈಟ್ಲು. ನನಗೆ ಒಂದ್ಸತಿ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಡು ಅಂತಂದರು. ನಾನು ಅವಾಗಂದೆ ಇದು ನನ್ನ ಬ್ಯಾನರ್ನಲ್ಲಿ ಜಾಗ ಇಲ್ಲ, ಅವಾಗ 2 ಟೈಟ್ಲ್ ಇತ್ತು ಒಂದು ಬ್ಯಾನರ್ಗೆ ಅಂತ ಅಂದ್ಬಿಟ್ಟು. ಸೊ ಹಂಗಿಲ್ಲ ಅಂತಂದಾಗ ಸೊ ಅವ್ರು ಆಯಿತು ಅಂತ ಬೇರೆ ಬ್ಯಾನರ್ಲ್ಲಿ ಅವಾಗ ಮಾಡಿಸಿಟ್ಟಿದ್ರು. ಯಾವ್ದಾರು ಕತೆ ಆಗಲಿ ಅಂತ. ಯಾವಾಗ ನಾವು ರಾಬರ್ಟ್ ಮಾಡಿದ್ವಿ ಅದಾದ್ಮೇಲೆ ಬೇರೆ ಕತೆ ಮಾಡಬೇಕು ಅಂತಿತ್ತು, ಅವಾಗ ಇದು ಬಂದಾಗ ಅದಲ್ಲೇ ಇತ್ತು ಟೈಟಲ್ಲು. ಸೊ ಅವ್ರಿಗೆ ಬೇರೆ ಒಂದು ಟೈಟ್ಲ್ ಬೇಕು ಅಂದಾಗ ಅದು ರಾಮಮೂರ್ತಿ ಸರ್ ಹತ್ರ ಇತ್ತು. ಸೊ ಇದು ಕೊಡಿ ಅಂತ ಅಂದ್ಬಿಟ್ಟು ಇಸ್ಕೊಂಡು ಆ ಥರದ್ದಾಗಿದ್ದು. ಅದೇನು ಜಸ್ಟಿಫಿಕೇಶನ್ ಕೊಟ್ಟರಲ್ಲ, ಅದು ಹಾಗೆ ಆಗಿದೆ. ಸೊ ಟೈಟಲ್ ಯಾವತ್ತೂ ದರ್ಶನ್ ಸರ್ದೇ ಐಡಿಯಾ ಇದ್ದಿದ್ದು ಫಸ್ಟಿನ. ಎಸ್, ಇದಿಷ್ಟು ನಿರ್ದೇಶಕ ತರುಣ್ ಸುಧೀರ್ ಅವರ ಮಾತಾಗಿರ್ತಕ್ಕಂಥದ್ದು. ಸಿಂಧೂರ ಲಕ್ಷ್ಮಣ ಸಹಜವಾಗಿ ಒಂದು ತುಂಬ ವಿಶೇಷವಾಗಿರ್ತಕ್ಕಂಥ ಸಿನಿಮಾ ಆಗುತ್ತೆ ಅನ್ನೋ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತಾ ಚೆಗ್ಗಿನ್, ಟಿವಿ9 ಬೆಂಗಳೂರು.